ವಿರೋಧ ಪಕ್ಷದವರು ಹೇಳೋದು ಬೇರೆ. ನಮ್ಮ ಪಕ್ಷದವರು ಸ್ವಪಕ್ಷದವರು ಶಾಸಕರು ಹೇಳಿದಾಗ ಅದು ಗಂಭೀರವಾಗಿ ನಾವು ತಗೊಳ್ತೀವಿ. ವಿರೋಧ ಪಕ್ಷದವ್ರು ಹೇಳಿದ್ರು ಗಂಭೀರವಾಗಿ ತಗೊಂತೀವಿ. ನಾವೇನು ಅದನ್ನ ತಳ್ಳಿ ಹಾಕೋದಿಲ್ಲ. ಆದ್ರೆ ಇದು ಆ ಸ್ಪೆಸಿಫಿಕ್ ಕೇಸಸ್ಗೆ ಬದಲು ಇಡೀ ಸರ್ಕಾರವನ್ನೇ ನಾವು ದೂಷಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಅದನ್ನು ನಾವು ವೆರಿಫೈ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕಂದರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನು ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟರೆ ಆಗುತ್ತೆ. ಇಲ್ಲ ಮುಜುಗುರ ಅಂತ ಹೇಳಿದರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದು ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು ಯಾವ ಸ್ಪೆಸಿಫಿಕ್ ಕೇಸಿನಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದರೆ ಅದಕ್ಕೆ ನಾವು ಕ್ರಮ ತಗೋಬೋದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನು FIR ಮಾಡಿ ತನಿಖೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದೆ.